ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿ ಚರ್ಚೆಯನ್ನ ಇವತ್ತು ಮುಂದುವರಿಸೋಣ. ಈ ಸೀರೀಸ್ನ ಉದ್ದೇಶ ತುಂಬಾ ಸಿಂಪಲ್. ಗೀತೆಯ ಒಂದೊಂದು ಅಧ್ಯಾಯ ತೆಗೆದುಕೊಂಡು ಅದರಲ್ಲಿರೋ ಪ್ರಾಕ್ಟಿಕಲ್ ವಿಷಯಗಳನ್ನ ಅಂದ್ರೆ ನಮ್ಮ ಡೇ ಟು ಡೇ ಲೈಫ್ಗೆ ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನ ನೋಡೋದು. ಹೌದು, ಇದು ಬರೀ ಥಿಯೋರಿ ಅಲ್ಲ, ಲೈಫ್ಗೆ ಕನೆಕ್ಟ್ ಮಾಡೋ ಪ್ರಯತ್ನ. ಎಕ್ಸಾಕ್ಟ್ಲಿ. ಇವತ್ತು ನಾವು ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯ ಯೋಗ ಇದರ ಬಗ್ಗೆ ಸ್ವಲ್ಪ ಡೀಪಾಗಿ ಮಾತಾಡೋಣ. ಬಹಳ ಮುಖ್ಯವಾದ ಅಧ್ಯಾಯ ಇದು. ಹೌದು, ಎಲ್ರೂ ಹೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ. ಯಾಕೆ? ಏನಿದು ಸಾಂಖ್ಯಯೋಗ ಅಂದ್ರೆ? ಸಾಂಖ್ಯ ಯೋಗ ಅಂದ್ರೆ ಆಕ್ಚುಲಿ ವಿಶ್ಲೇಷಣಾತ್ಮಕ ಜ್ಞಾನದ ಯೋಗ ಅಂತ ಹೇಳ್ಬೋದು. ಅಂದ್ರೆ ಅನಾಲಿಸಿಸ್. ಓಕೆ. ನೋಡಿ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಯುದ್ಧ ಭೂಮಿಯಲ್ಲಿ ತನ್ನವರನ್ನೇ ನೋಡಿ ಕನ್ಫ್ಯೂಸ್ ಆಗಿ ದುಃಖದಿಂದ ಕುಸಿದು ಹೋಗ್ತಾನಲ್ಲ. ಕಂಪ್ಲೀಟ್ ಡಿಸ್ಪೇರ್ ಅಲ್ಲಿರ್ತಾನೆ. ಕರೆಕ್ಟ್. ಅಲ್ಲಿಂದ ಮುಂದೆ ಕೃಷ್ಣ ಮಾತಾಡೋಕ್ ಶುರು ಮಾಡೋದೇ ಈ 2ನೇ ಅಧ್ಯಾಯದಿಂದ. ಸೊ ಇದು ಕೃಷ್ಣನ ದಿವ್ಯ ಬೋಧನೆಯ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಗೀತೆಯಲ್ಲೇ ಅತಿ ದೊಡ್ಡ ಅಧ್ಯಾಯ ಅಂತನೂ ಕೇಳಿದ್ದೀನಿ. ಹೌದು, ಸುಮಾರು 72 ಶ್ಲೋಕಗಳಿವೆ. ಅಷ್ಟೇ ಅಲ್ಲ, ಇದು ಉಳಿದ ಎಲ್ಲಾ ಅಧ್ಯಾಯಗಳಿಗೆ ಒಂದು ಫಿಲಾಸಾಫಿಕಲ್ ಫೌಂಡೇಶನ್ ಇದ್ದ ಹಾಗೆ. ಅಂದ್ರೆ ಬೇಸ್ ಇದ್ದ ಹಾಗೆ. ಹೌದು, ಬೇಸ್ ಇದ್ದ ಹಾಗೆ. ಗೀತೆಯ ಇಡೀ ಸಾರಾಂಶವೇ ಬಹುಶಃ ಈ ಚಾಪ್ಟರಲ್ಲಿ ಸಿಗುತ್ತೆ ಅಂತನೂ ಹೇಳ್ಬೋದು. ಇಂಟ್ರೆಸ್ಟಿಂಗ್. ಅಂದ್ರೆ ಗೀತೆಯ ಕೋರ್ ಐಡಿಯಾಸ್ ಇಲ್ಲೇ ಸಿಗುತ್ತೆ. ಹಾಗಿದ್ರೆ ಇದರಲ್ಲಿರೋ ಮುಖ್ಯವಾದ ಬೋಧನೆಗಳು ಯಾವು? ನಮ್ಮ ಜೀವನಕ್ಕೆ ಹತ್ತಿರವಾದ ವಿಷಯಗಳು? ಹಲವಾರು ಇವೆ. ಮುಖ್ಯವಾಗಿ ಕೃಷ್ಣ ಆತ್ಮದ ಬಗ್ಗೆ ಹೇಳ್ತಾನೆ. ಆತ್ಮ ಅನ್ನೋದು ಅಮರ, ಅದಕ್ಕೆ ಸಾವಿಲ್ಲ, ನಾಶವಿಲ್ಲ ಅಂತ. ಓಕೆ, ಇಮ್ಮೋರ್ಟಾಲಿಟಿ ಆಫ್ ದ ಸೋಲ್. ಹೌದು. ಆಮೇಲೆ ಧರ್ಮದ ಬಗ್ಗೆ, ಅಂದ್ರೆ ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ ಮಾಡೋದು ಎಷ್ಟು ಮುಖ್ಯ ಅನ್ನೋದನ್ನ ಒತ್ತಿ ಹೇಳ್ತಾನೆ. ಕರ್ತವ್ಯ ಅಂದಾಗ ಕರ್ಮಯೋಗದ ಬಗ್ಗೆನೂ ಇಲ್ಲೇ ಮಾತಾಡ್ತಾರಾ? ಖಂಡಿತವಾಗಿ. ಕರ್ಮಯೋಗದ ಇಂಟ್ರೊಡಕ್ಷನ್ ಇಲ್ಲೇ ಆಗುತ್ತೆ. ಅಂದ್ರೆ ರಿಸಲ್ಟ್ ಬಗ್ಗೆ ತುಂಬಾ ಅಟ್ಯಾಚ್ ಆಗದೆ ನಮ್ಮ ಕೆಲ್ಸವನ್ನ ನಾವು ಶ್ರದ್ಧೆಯಿಂದ ಮಾಡೋದು. ಸೆಲ್ಫ್ಲೆಸ್ ಆಕ್ಷನ್. ಓಕೆ. ಇದರ ಜೊತೆಗೆ ಸುಖ ದುಃಖ, ಲಾಭ ನಷ್ಟದಲ್ಲಿ ಆ ಸಮಚಿತ್ತತೆ, ಅಂದ್ರೆ ಈಕ್ವಾನಿಮಿಟಿ ಹೇಗಿರ್ಬೇಕು, ರಿಸಲ್ಟ್ಸಿಂದ ಡಿಟ್ಯಾಚ್ಡ್ ಆಗಿರೋದು ಹೇಗೆ, ಆಮೇಲೆ ವಿಸ್ಡಮ್ ಅಂದ್ರೆ ಜ್ಞಾನದ ಬಗ್ಗೆ, ಹೀಗೆ ಹಲವು ವಿಷಯಗಳನ್ನ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾನೆ. ಇದು ಕೇಳೋಕೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ತರ ಇದೆ. ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಇದ್ದ ಅರ್ಜುನನ ಆ ಕನ್ಫ್ಯೂಷನ್, ದುಃಖ ಎಲ್ಲ ಹೋಗಿ ಈ ಅಧ್ಯಾಯ ಕೇಳಿದ್ಮೇಲೆ ಸ್ವಲ್ಪ ಕ್ಲಾರಿಟಿ ಬರೋಕೆ ಶುರುವಾಗುತ್ತೆ. ಹೌದು ಹೌದು. ಆ ಹತಾಶೆಯಿಂದ ಒಂದು ಸ್ಪಷ್ಟತೆಯ ಕಡೆಗೆ ಹೋಗುವ ಮೊದಲ ಹೆಜ್ಜೆ ಇದು. ಜ್ಞಾನದ ಬೆಳಕು ಇಲ್ಲಿ ಸಿಗುತ್ತೆ. ಸರಿ, ಹಾಗಾದ್ರೆ ಒಂದೊಂದೇ ಒಳನೋಟ ಅಂದ್ರೆ ಕೀ ಇನ್ಸೈಟ್ಸ್ ಬಗ್ಗೆ ಮಾತಾಡೋಣ. ನಮ್ಮ ಡೇ ಟು ಡೇ ಲೈಫ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ. ಮೊದಲನೇದು ಯಾವುದು? ಮೊದಲನೆಯದು ಮತ್ತು ಬಹುಶಃ ಅತಿ ಮುಖ್ಯವಾದದ್ದು ಅಂದ್ರೆ ಆತ್ಮ ಶಾಶ್ವತ, ಅದಕ್ಕೆ ನಾಶವಿಲ್ಲ. ದ ಸೋಲ್ ಇಸ್ ಈಟರ್ನಲ್. ಕೃಷ್ಣ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ನೈನಂ ಚಿಂದಂತಿ ಶಸ್ತ್ರಾಣಿ ಅಂತ. ಅಂದ್ರೆ ಶಸ್ತ್ರಗಳು ಆತ್ಮವನ್ನ ಕತ್ತರಿಸೋಕಾಗಲ್ಲ, ಬೆಂಕಿ ಸುಡೋಕಾಗಲ್ಲ, ನೀರು ತೋಯಿಸೋಕಾಗಲ್ಲ. ಹೀಗೆ ದೇಹಕ್ಕೆ ಮಾತ್ರ ನಾಶ, ಆತ್ಮಕ್ಕೆ ಹುಟ್ಟು ಸಾವಿಲ್ಲ. ಅದು ನಮ್ಮ ನಿಜವಾದ ಸ್ವರೂಪ, ನಮ್ಮ ಕೋರ್ ಎಸೆನ್ಸ್. ಓಕೆ, ಇದು ಸ್ಪಿರಿಚುವಲ್ ಆಗಿ ಕೇಳಿಸ್ತೆ. ಆದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗ್ ನೋಡೋದು? ಈಗ ನೋಡಿ, ಯಾರಿಗಾದ್ರೂ ಇದ್ದಕ್ಕಿದ್ದಂತೆ ಜಾಬ್ ಹೋಯ್ತು ಅನ್ಕೊಳ್ಳಿ, ಅಥವಾ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು. ಆಗ ಅವರಿಗೆ ಲೈಫೇ ಮುಗೀತು ಅನ್ಸುತ್ತಲ್ವಾ? ಆಗ ಈ ಐಡಿಯಾ ಹೇಗೆ ಹೆಲ್ಪ್ ಮಾಡುತ್ತೆ? ಕರೆಕ್ಟ್. ಬಹಳ ಒಳ್ಳೆ ಪ್ರಶ್ನೆ. ನೋಡಿ, ಕೆಲಸ ಹೋಗೋದು, ಲಾಸ್ ಆಗೋದು, ಅಥವಾ ಹತ್ತಿರದವ್ರನ್ನ ಕಳ್ಕೊಳ್ಳೋದು, ಇವೆಲ್ಲ ನಿಜಕ್ಕೂ ದೊಡ್ಡ ಪೆಟ್ಟುಗಳೇ. ಆದರೆ ಗೀತೆ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಐಡೆಂಟಿಟಿ ಇದೆಯಲ್ಲ, ಅದು ನಮ್ಮ ಜಾಬು, ನಮ್ಮ ಪದವಿ, ನಮ್ಮ ಆಸ್ತಿ ಅಥವಾ ನಮ್ಮ ರಿಲೇಶನ್ಶಿಪ್ಸ್ ಅಲ್ಲ. ಅವು ಬದಲಾಗ್ಬೋದು, ಹೋಗ್ಬೋದು. ಆದರೆ ನಾನು ಅನ್ನೋದಿದೆಯಲ್ಲ, ಆ ವ್ಯಕ್ತಿಯೊಳಗಿನ ಸ್ಕಿಲ್ಸ್, ನಾಲೆಡ್ಜ್, ಎಕ್ಸ್ಪೀರಿಯನ್ಸ್, ಮುಖ್ಯವಾಗಿ ಅವರೊಳಗಿನ ಶಕ್ತಿ, ಆ ಚೈತನ್ಯ, ಅದು ಹಾಗೇ ಇರುತ್ತೆ. ಅದು ನಾಶ ಆಗಲ್ಲ. ಓಕೆ. ಸೊ ಹೊರಗಿನ ಯಾವ ಪರಿಸ್ಥಿತಿಯೂ ನಮ್ಮ ಮೂಲ ಸತ್ವಕ್ಕೆ, ನಮ್ಮ ಕೋರ್ ವ್ಯಾಲ್ಯೂಗೆ ಧಕ್ಕೆ ತರೋಕಾಗಲ್ಲ ಅನ್ನೋ ಒಂದು ಅರಿವು ಬರುತ್ತೆ. ಇದು ಕಷ್ಟದ ಸಮಯದಲ್ಲಿ ಒಂದು ದೊಡ್ಡ ಧೈರ್ಯ ಕೊಡುತ್ತೆ. ನಾನು ಅನ್ನೋದು ಈ ದೇಹ, ಈ ಪಾತ್ರಗಳಿಗಿಂತ ದೊಡ್ಡದು ಅನ್ನೋ ತಿಳುವಳಿಕೆ. ಹೌದು, ಇದು ನಮ್ಮನ್ನ ನಾವು ನೋಡೋ ಪರ್ಸ್ಪೆಕ್ಟಿವ್ ಅನ್ನೇ ಚೇಂಜ್ ಮಾಡೋ ಹಾಗೆ ಇದೆ. ಸರಿ, ಇನ್ನು 2ನೇ ಪ್ರಮುಖ ಒಳನೋಟ. ಎರಡನೇದು ರಿಸಲ್ಟ್ಸ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ದೆ ನಮ್ಮ ಡ್ಯೂಟಿಯನ್ನ, ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡೋದು. ಡೂ ಯೋರ್ ಡ್ಯೂಟಿ ವಿತೌಟ್ ಅಟ್ಯಾಚ್ಮೆಂಟ್ ಟು ರಿಸಲ್ಟ್ಸ್.
ಆ ಪ್ರಸಿದ್ಧ ಶ್ಲೋಕ ಕರ್ಮಣ್ಯೇವಾಧಿಕಾರಸ್ತೆ. ಎಕ್ಸಾಕ್ಟ್ಲಿ ಅದೇ. ಕರ್ಮ ಮಾಡೋದು, ಎಫರ್ಟ್ ಹಾಕೋದು ಮಾತ್ರ ನಮ್ಮ ಕಂಟ್ರೋಲ್ನಲ್ಲಿದೆ. ಆದರೆ ಅದರ ರಿಸಲ್ಟ್, ಅದರ ಔಟ್ಕಮ್ ಯಾವಾಗ್ಲೂ ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ. ಇದು ಕೇಳೋಕೆ ಸರಿ, ಆದ್ರೆ ಪ್ರಾಕ್ಟೀಸ್ ಮಾಡೋದು ತುಂಬಾ ಕಷ್ಟ ಅಲ್ವಾ? ನಮ್ಗೆಲ್ಲ ರಿಸಲ್ಟ್ ಬಗ್ಗೆನೇ ಚಿಂತೆ ಜಾಸ್ತಿ. ಎಕ್ಸಾಮ್ ಬರ್ದ್ರೆ ರ್ಯಾಂಕ್ ಏನು, ಕೆಲ್ಸ ಮಾಡಿದ್ರೆ ಪ್ರಮೋಷನ್ ಯಾವಾಗ? ಖಂಡಿತ ಕಷ್ಟ. ಅದಕ್ಕೆ ಇದೊಂದು ಯೋಗ, ಅಂದ್ರೆ ಇದೊಂದು ಸಾಧನೆ, ಪ್ರಾಕ್ಟೀಸ್ ಮಾಡ್ಬೇಕಾದ ವಿಷಯ. ನೋಡಿ, ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ಗೆ ಓದ್ತಾ ಇದ್ದಾನೆ ಅಂದ್ಕೊಳ್ಳಿ. ಅಮ್ಮ ಫೋಕಸ್ಸು ಎಲ್ಲಿರಬೇಕು? ಶ್ರದ್ಧೆಯಿಂದ ಅರ್ಥ ಮಾಡ್ಕೊಂಡು ಓದೋದ್ರ ಮೇಲೆ ಇರಬೇಕು. ಅವನ ಬೆಸ್ಟ್ ಎಫರ್ಟ್ ಹಾಕೋದ್ರಲ್ಲಿ ಇರಬೇಕು. ಸರಿ. ಆದ್ರೆ ಅವನು ಬರೀ ಮಾರ್ಕ್ಸ್ ಬಗ್ಗೆ, ರ್ಯಾಂಕ್ ಬಗ್ಗೆನೇ ಟೆನ್ಷನ್ ಮಾಡ್ಕೊಂತ ಕೂತ್ರೆ ಏನಾಗುತ್ತೆ? ಅವನ ಓದಿನ ಕ್ವಾಲಿಟಿನೂ ಕಮ್ಮಿ ಆಗುತ್ತೆ, ಪರ್ಫಾರ್ಮೆನ್ಸ್ ಕೂಡ ಹಾಳಾಗ್ಬೋದು. ಗೀತೆ ಹೇಳೋದು, ನಿಮ್ಮ ಎಫರ್ಟ್ 100% ಇರಲಿ, ರಿಸಲ್ಟ್ ಬಗ್ಗೆ ಚಿಂತೆ ಬಿಡಿ. ಎಫರ್ಟ್ ನಮ್ಮ ಕೈಲಿದೆ, ರಿಸಲ್ಟ್ ನಮ್ಮ ಕೈಲಿಲ್ಲ. ಇದನ್ನ ಒಪ್ಕೊಳ್ಳೋದೇ ಡಿಟ್ಯಾಚ್ಮೆಂಟ್. ಹೌದು, ಇದು ನಿಜಕ್ಕೂ ಸ್ಟ್ರೆಸ್ ಕಡಿಮೆ ಮಾಡೋ ಹಾಗೆ ಇದೆ. ನಮ್ಮ ಕಂಟ್ರೋಲ್ನಲ್ಲಿರೋದ್ರ ಮೇಲೆ ಫೋಕಸ್ ಮಾಡೋದು. ಸರಿ, ಮೂರನೇ ಪಾಯಿಂಟ್. ಮೂರನೇದು ಯಶಸ್ಸು ವೈಫಲ್ಯ, ಸುಖ ದುಃಖ, ಈ ಎರಡರಲ್ಲೂ ಸಮಚಿತ್ತತೆ ಕಾಪಾಡ್ಕೊಳ್ಳೋದು. ಇಕ್ವಾನಮಿಟಿ ಇನ್ ಸಕ್ಸೆಸ್ ಅಂಡ್ ಫೇಲಿಯರ್. ಲಾಭ ನಷ್ಟ, ಗೆಲುವು ಸೋಲು, ಹೊಗಳಿಕೆ ತೆಗಳಿಕೆ, ಇವೆಲ್ಲ ದ್ವಂದ್ವಗಳಲ್ಲಿ ಒಂದೇ ರೀತಿ ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ಮೈಂಡ್ ಇಟ್ಕೋಬೇಕು. ಸುಖ ದುಃಖೆ ಸಮೀಕೃತ್ವ. ಅದೇ ಶ್ಲೋಕ. ಇದು ಕೂಡ ಅಷ್ಟೇ ಕಷ್ಟ ಅನ್ಸುತ್ತೆ. ಗೆದ್ದಾಗ ಖುಷಿ ಪಡೋದು, ಸೋತಾಗ ಬೇಜಾರ್ ಮಾಡ್ಕೊಳ್ಳೋದು, ಇದು ನ್ಯಾಚುರಲ್ ಅಲ್ವಾ? ಇದನ್ನ ಹೇಗ್ ಮೀರೋದು? ಹೌದು, ಸಹಜವೇ. ಆದ್ರೆ ಗೀತೆ ಅದನ್ನ ಮೀರಿ ಬೆಳೆಯೋಕೆ ಹೇಳುತ್ತೆ. ಉದಾಹರಣೆಗೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ದೊಡ್ಡ ಡೀಲ್ ಮಾಡ್ತಿದ್ದಾನೆ. ಅದು ಸಕ್ಸಸ್ ಆಗ್ಬಹುದು, ಫೇಲ್ ಆಗ್ಬೋದು. ಓಕೆ. ಸಕ್ಸಸ್ ಆದಾಗ ಎಲ್ಲ ನಾನೇ ಮಾಡಿದ್ದು ಅಂತ ಹಿಗ್ಗದೆ, ಅದೊಂದು ಟೀಮ್ ಎಫರ್ಟ್ ಅಥವಾ ಲಕ್ ಕೂಡ ಇತ್ತು ಅಂತ ಅನ್ಕೋಬೇಕು. ಒಂದ್ ವೇಳೆ ಫೇಲ್ ಆದ್ರೆ ಕಂಪ್ಲೀಟಾಗಿ ಕುಗ್ಗಿ ಹೋಗಿ ಡಿಪ್ರೆಸ್ ಆಗದೆ, ಓಕೆ, ಇಲ್ಲಿ ಏನು ಮಿಸ್ಟೇಕ್ ಆಯ್ತು, ಏನ್ ಕಲಿಬೋದಿದ್ರಿಂದ ಅಂತ ಅನಲೈಸ್ ಮಾಡೋದು. ಈ ಇಮೋಷನಲ್ ಬ್ಯಾಲೆನ್ಸ್ ಇದೆಯಲ್ಲ, ಅದು ಕೀ. ಹೌದು. ಅತಿಯಾದ ಖುಷಿ ಕೇರ್ಲೆಸ್ ಮಾಡಬಹುದು, ಅತಿಯಾದ ದುಃಖ ನಮ್ಮನ್ನ ಇನ್ಆಕ್ಟಿವ್ ಮಾಡಬಹುದು. ಕರೆಕ್ಟ್, ಎರಡೂ ಡೇಂಜರಸ್. ಸರಿ, ನಾಲ್ಕನೆಯ ಒಳನೋಟದ ಬಗ್ಗೆ ಹೇಳಿ. ನಾಲ್ಕನೇದು, ನಮ್ಮ ಸ್ಟ್ರಾಂಗ್ ಎಮೋಷನ್ಸ್ ನಮ್ಮ ಜಡ್ಜ್ಮೆಂಟ್ನ ಕ್ಲೌಡ್ ಮಾಡ್ತವೆ. ಅಂದ್ರೆ ನಮ್ಮ ಸ್ಪಷ್ಟವಾಗಿ ಯೋಚನಿಸೋ ಶಕ್ತಿಗೆ ಅಡ್ಡಿ ಮಾಡ್ತವೆ. ಇಮೋಷನ್ಸ್ ಕ್ಲೌಡ್ ಜಡ್ಜ್ಮೆಂಟ್. ಮುಖ್ಯವಾಗಿ ಅತಿಯಾದ ಆಸೆ, ಕೋಪ ಮತ್ತೆ ಭಯ. ಹೌದು, ಇದು 100% ಸತ್ಯ. ಕೋಪ ಬಂದಾಗ ಏನೇನೋ ಮಾತಾಡ್ಬಿಡ್ತೀವಿ, ಆಮೇಲೆ ರಿಗ್ರೆಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಸಿಂಪಲ್ ಎಕ್ಸಾಂಪಲ್ ನೋಡಿ. ಯಾರೋ ನಮ್ಮನ್ನ ಕ್ರಿಟಿಸೈಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ನಮಗೆ ತಕ್ಷಣ ಕೋಪ ಬಂದು ನಾವು ಅವ್ರ ಮೇಲೆ ಕಿರಿಚಾಡಿದ್ರೆ ಅಥವಾ ಕೆಟ್ಟದಾಗಿ ಮಾತಾಡಿದ್ರೆ, ಆ ಕ್ರಿಟಿಸಿಸಮ್ಗಿಂತ ನಮ್ಮ ರಿಯಾಕ್ಷನ್ನೇ ಆ ರಿಲೇಷನ್ಶಿಪ್ಗೆ ಹೆಚ್ಚು ಡ್ಯಾಮೇಜ್ ಮಾಡುತ್ತೆ ಅಲ್ವಾ? ನಿಜ. ಆ ಕ್ಷಣದಲ್ಲಿ ನಮ್ಮ ರ್ಯಾಷನಲ್ ಥಿಂಕಿಂಗ್ ಮಿಸ್ ಆಗಿರುತ್ತೆ. ಅದೇ ಕೃಷ್ಣ ಹೇಳೋದು, ಇಂದ್ರಿಯಗಳನ್ನ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು, ಎಮೋಷನ್ಸ್ಗೆ ಗುಲಾಮರಾಗಬಾರ್ದು. ಸರಿ. ಅಂದ್ರೆ ಫೀಲಿಂಗ್ಸ್ ಬಂದಾಗ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡದೆ ಸ್ವಲ್ಪ ಪಾಸ್ ಮಾಡೋದು ಇಂಪಾರ್ಟೆಂಟ್. ಓಕೆ. 5ನೇ ಒಳನೋಟ. 5ನೇದು ನಿಷ್ಕಾಮ ಕರ್ಮ, ಸೆಲ್ಫ್ಲೆಸ್ ಆಕ್ಷನ್. ಇದರ ಬಗ್ಗೆ ಸ್ವಲ್ಪ ಹೇಳಿದ್ವಿ ಮೊದಲೇ. ಅಂದ್ರೆ ನಾವು ಮಾಡೋ ಕೆಲಸವನ್ನ ಪರ್ಸನಲ್ ಗೇನ್ಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಮಾಡದೆ, ಅದನ್ನ ನಮ್ಮ ಡ್ಯೂಟಿ ಅಂತ, ಒಂದು ಸೇವೆ ಅಥವಾ ಅರ್ಪಣೆಯನ್ನ ಭಾವನೆಯಿಂದ ಮಾಡೋದು. ಇದು ಪರೋಪಕಾರ, ಅಲ್ಟ್ರೂಯಿಸಂ ತರನಾ ಅಥವಾ ಅದಕ್ಕಿಂತ ಬೇರೆನಾ? ಹತ್ರ ಇದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾನು ಮಾಡಿದೆ ಅನ್ನೋ ಅಹಂಕಾರ ಅಥವಾ ಇದರಿಂದ ನನಗೇನು ಲಾಭ ಅನ್ನೋ ಕ್ಯಾಲ್ಕುಲೇಷನ್ ಇರಬಾರ್ದು. ಇದೊಂದು ಆಟಿಟ್ಯೂಡ್. ಉದಾಹರಣೆಗೆ, ಆಫೀಸಲ್ಲಿ ಒಬ್ಬ ಕೊಲೀಗ್ಗೆ ಹೆಲ್ಪ್ ಬೇಕು. ಇವರಿಗೆ ಹೆಲ್ಪ್ ಮಾಡಿದ್ರೆ ಮುಂದೆ ನನಗೂ ಹೆಲ್ಪ್ ಮಾಡ್ತಾರೆ ಅಂತ ಯೋಚನೆ ಮಾಡಿದೆ, ಅಥವಾ ನಾನೆಷ್ಟು ಒಳ್ಳೆಯವನು ನೋಡಿ ಅಂತ ತೋರಿಸ್ಕೊಳ್ಳೋಕಲ್ಲದೆ, ಓಕೆ, ಇದು ನನ್ನ ಕರ್ತವ್ಯ, ನನ್ನ ಕೊಲೀಗ್ಗೆ ಸಹಾಯ ಮಾಡೋದು ಸರಿ ಅಂತ ಅಂದ್ಕೊಂಡು ಮಾಡೋದು. ಡೂಯಿಂಗ್ ಗುಡ್ ಫಾರ್ ಗುಡ್ನೆಸ್ ಸೇಕ್. ಇದು ಮಾಡೋ ಕೆಲ್ಸಕ್ಕೆ ಒಂದು ಬೇರೆ ಅರ್ಥ ಕೊಡುತ್ತೆ. ಹೌದು, ಕೆಲಸವೇ ಪೂಜೆ ಆಗುತ್ತೆ. ಓಕೆ, ಸರಿ. ಈ ಅಧ್ಯಾಯದ 6ನೇ ಲಾಸ್ಟ್ ಇನ್ಸೈಟ್ ಯಾವುದು? 6ನೇದು ನಿಜವಾದ ಜ್ಞಾನ ಇದೆಯಲ್ಲ, ಅದು ಸ್ಥಿರತೆಯನ್ನ, ಸ್ಟೆಬಿಲಿಟಿಯನ್ನ ತರುತ್ತೆ. ವಿಸ್ಡಮ್ ಬ್ರಿಂಗ್ಸ್ ಸ್ಟೆಬಿಲಿಟಿ. ಕೃಷ್ಣ ಈ ಅಧ್ಯಾಯದ ಕೊನೆಗೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಹೇಳ್ತಾನೆ. ಸ್ಥಿತಪ್ರಜ್ಞ ಅಂದ್ರೆ? ಸ್ಥಿತಪ್ರಜ್ಞ ಅಂದ್ರೆ ಸ್ಥಿರವಾದ ಬುದ್ಧಿ ಉಳ್ಳವನು. ಯಾರಿಗೆ ಸೆಲ್ಫ್ ಮಾಸ್ಟ್ರಿ ಇದೆಯೋ, ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇದೆಯೋ, ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ, ಅವನು ಹೊರಗಿನ ವರ್ಲ್ಡ್ನ ಅಪ್ಸ್ ಅಂಡ್ ಡೌನ್ಸ್ನಿಂದ ಅಷ್ಟು ಬೇಗ ಡಿಸ್ಟರ್ಬ್ ಆಗಲ್ಲ. ಓಕೆ. ಕೃಷ್ಣ ಒಂದು ಸಖತ್ ಎಕ್ಸಾಂಪಲ್ ಕೊಡ್ತಾನೆ. ಎಷ್ಟು ನದಿಗಳು ಬಂದು ಸೇರಿದ್ರೂ ಸಮುದ್ರ ಹೇಗೆ ತುಂಬಿ ತುಳುಕಲ್ವೋ
ಹಾಗೆ ಸ್ಥಿತಪ್ರಜ್ಞನ ಮನಸ್ಸಿಗೆ ಎಷ್ಟೇ ಆಸೆಗಳು ಸಿಚುವೇಶನ್ಸ್ ಬಂದ್ರೂ ಅವನು ಶಾಂತವಾಗಿರ್ತಾನೆ, ಅಲ್ಲಾಡಲ್ಲ. ಇದಕ್ಕೊಂದು ರಿಯಲ್ ಲೈಫ್ ಎಕ್ಸಾಂಪಲ್? ಖಂಡಿತ. ಯೋಚಿಸ್ ನೋಡಿ, ವರ್ಕ್ ಪ್ಲೇಸ್ನಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಕ್ರೈಸಿಸ್ ಬಂತು. ಪ್ರಾಜೆಕ್ಟ್ ಡೆಡ್ಲೈನ್ ನಾಳೆಗೆ ಇದೆ, ಆದರೆ ಮೇನ್ ಟೀಮ್ ಮೆಂಬರ್ ಸಡನ್ ಆಗಿ ಸಿಕ್ಕಾಗಿದ್ದಾರೆ. ಓಹ್, ಟಿಪಿಕಲ್ ಸಿಚುವೇಶನ್. ಹೌದು. ಆಗ ಹೆಚ್ಚಿನವರು ಪ್ಯಾನಿಕ್ ಆಗ್ತಾರೆ, ಟೆನ್ಷನ್ ಆಗ್ತಾರೆ, ಏನ್ ಮಾಡೋದು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗ್ತಾರೆ, ಅಲ್ವಾ? ಹೌದು. ಆದ್ರೆ ಈ ಸ್ಥಿತಪ್ರಜ್ಞತೆ ಅನ್ನೋ ಗುಣ ಇರೋ ವ್ಯಕ್ತಿ ಆ ಸಿಚುವೇಶನ್ನಲ್ಲೂ ಕಾಮ್ ಆಗಿರ್ತಾನೆ, ಕೂಲಾಗಿ ಯೋಚನೆ ಮಾಡ್ತಾನೆ. ಪರಿಸ್ಥಿತಿಯನ್ನ ಆಬ್ಜೆಕ್ಟಿವ್ ಆಗಿ ನೋಡಿ, ಓಕೆ, ಈಗ ನಮ್ಮ ಹತ್ರ ಇರೋ ರಿಸೋರ್ಸಸ್ ಏನೋ, ಏನ್ ಮಾಡ್ಬೋದು, ಬೇರೆ ಆಪ್ಷನ್ಸ್ ಇದೆಯಾ ಅಂತ ಕ್ಲಿಯರ್ ಆಗಿ ಯೋಚಿಸಿ ಟೀಮ್ಗೆ ಧೈರ್ಯ ಹೇಳಿ ಮುಂದೆ ಹೋಗ್ತಾನೆ. ಅವನ ಸ್ಟೆಬಿಲಿಟಿ ಎಲ್ಲರನ್ನೂ ಕಾಮ್ ಮಾಡುತ್ತೆ. ಸೂಪರ್ಬ್. ಈ 6 ಇನ್ಸೈಟ್ಸ್ ಆತ್ಮದ ಶಾಶ್ವತತೆ, ಫಲದ ಚಿಂತೆಯಿಲ್ಲದೆ ಡ್ಯೂಟಿ ಮಾಡೋದು, ಈಕ್ವೆನಿಮಿಟಿ, ಎಮೋಷನ್ಸ್ ಕಂಟ್ರೋಲ್, ನಿಷ್ಕಾಮ ಕರ್ಮ ಮತ್ತೆ ಜ್ಞಾನದಿಂದ ಬರೋ ಸ್ಟೆಬಿಲಿಟಿ ಇವೆಲ್ಲ ಕೇಳೋಕೆ ತುಂಬಾ ಪವರ್ಫುಲ್ ಆಗಿದೆ. ಆದ್ರೆ ಚಾಲೆಂಜ್ ಇರೋದು ಇವುಗಳನ್ನ ನಮ್ಮ ಡೈಲಿ ಲೈಫ್ಗೆ ಪ್ರಾಕ್ಟಿಕಲ್ ಆಗಿ ತರೋದು ಹೇಗೆ? ಹೌ ಟು ಆಕ್ಚುಲಿ ಇಂಪ್ಲಿಮೆಂಟ್? ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಬರೀ ತಿಳಿದುಕೊಂಡ್ರೆ ಸಾಲದು, ಆಚರಣೆಗೆ ತರಬೇಕು. ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ನೋಡೋಣ. ಮೊದಲನೇದು ಪ್ರಯತ್ನದ ಮೇಲೆ ಗಮನ, ಫೋಕಸ್ ಆನ್ ಎಫರ್ಟ್. ನಾವು ಪ್ರತಿದಿನ ಮಾಡೋ ಯಾವುದೇ ಕೆಲಸ ಇರಲಿ, ಆಫೀಸ್ ಕೆಲಸ, ಮನೆ ಕೆಲಸ, ಓದೋ, ಮಕ್ಕಳನ್ನ ನೋಡ್ಕೊಳ್ಳೋದು, ಅದರ ರಿಸಲ್ಟ್ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಿ ಸ್ಟ್ರೆಸ್ ಮಾಡ್ಕೊಳ್ಳೋ ಬದಲು ನಮ್ಮ ಎಫರ್ಟ್ನ ಬೆಸ್ಟಾಗಿ ಪ್ರಾಮಾಣಿಕವಾಗಿ ಮಾಡೋದ್ರ ಮೇಲೆ ನಮ್ಮ ಫೋಕಸ್ ಇಡೋದು. ಓಕೆ, ರಿಸಲ್ಟ್ ಬಗ್ಗೆ ಯೋಚನೆ ಬಂದಾಗ ಅದನ್ನ ನಿಧಾನವಾಗಿ ಪಕ್ಕಕ್ಕೆ ಸರಿಸಿ ಮತ್ತೆ ನಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ಇದೊಂದು ನಿರಂತರ ಪ್ರಾಕ್ಟೀಸ್. ಸರಿ, ಫೋಕಸ್ ಆನ್ ಎಫರ್ಟ್. ಎರಡನೆಯದು ಒಂದು ಡೀಪ್ ಬ್ರೆತ್ ತಗೊಂಡು ಯೋಚನೆ ಮಾಡಿ ರೆಸ್ಪಾಂಡ್ ಮಾಡೋದು. ಆ ಸಣ್ಣ ಪಾಸ್ ಇದೆಯಲ್ಲ, ಅದು ದೊಡ್ಡ ಡಿಫ್ರೆನ್ಸ್ ಮಾಡುತ್ತೆ. ಓಕೆ. ಮೂರನೇದು ಆಸೆ ಮತ್ತೆ ಇಂಪಲ್ಸಸ್ನ ಕಂಟ್ರೋಲ್ ಮಾಡೋದು. ಹೌದು. ತುಂಬಾ ಕೋಪ, ದುರಾಸೆ ಅಥವಾ ಭಯದಲ್ಲಿದ್ದಾಗ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋದು. ಯಾಕಂದ್ರೆ ಆಗ ನಮ್ಮ ಜಡ್ಜ್ಮೆಂಟ್ ಸರಿ ಇರಲ್ಲ. ಮನಸ್ಸು ಸ್ವಲ್ಪ ಶಾಂತ ಆದ್ಮೇಲೆ ಯೋಚನೆ ಮಾಡಿ ಡಿಸೈಡ್ ಮಾಡೋದು ಬೆಟರ್. ಸರಿ. ನಾಲ್ಕನೇದು ಡೈಲಿ ಸೆಲ್ಫ್ ಮಾಸ್ಟರಿ. ಇದು ತುಂಬಾ ಮುಖ್ಯ. ದೊಡ್ಡ ಬದಲಾವಣೆಗಳು ಯಾವಾಗ್ಲೂ ಸಣ್ಣ ಸಣ್ಣ ಡಿಸಿಪ್ಲಿನ್ನ ಸ್ಟೆಪ್ಸಿಂದ ಶುರುವಾಗುತ್ತೆ. ನಮ್ಮ ಲೈಫಲ್ಲಿ ಸೆಲ್ಫ್ ಕಂಟ್ರೋಲ್ ತರೋ ಸಣ್ಣ ಸಣ್ಣ ಹ್ಯಾಬಿಟ್ಸ್ ಬೆಳೆಸ್ಕೊಳ್ಳೋದು. ಉದಾಹರಣೆಗೆ ಮೈಂಡ್ಫುಲ್ ಈಟಿಂಗ್. ಟಿವಿ ನೋಡ್ತಾ, ಮೊಬೈಲ್ ನೋಡ್ತಾ ತಿನ್ನೋ ಬದಲು ಊಟದ ರುಚಿ, ಸ್ಮೆಲ್ ಗಮನಿಸ್ತಾ ನಿಧಾನವಾಗಿ ತಿನ್ನೋದು. ಓಕೆ. ಅಥವಾ ಸ್ಕ್ರೀನ್ ಟೈಮ್ ನಾವೇ ಕಂಟ್ರೋಲ್ ಮಾಡ್ಕೊಳ್ಳೋದು, ಅಥವಾ ಪ್ರತಿದಿನ ಒಂದೇ ಟೈಮ್ ಗೇಳೋದು. ಇಂಥ ಸಣ್ಣ ಸಣ್ಣ ವಿಷಯಗಳಲ್ಲಿ ಡಿಸಿಪ್ಲಿನ್ ಬಂದ್ರೆ ಅದು ನಮ್ಮ ಓವರಾಲ್ ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ಕಂಟ್ರೋಲ್ ಜಾಸ್ತಿ ಮಾಡುತ್ತೆ. ಐದನೆಯದು ಸರ್ವ್ ವಿದೌಟ್ ಎಕ್ಸ್ಪೆಕ್ಟೇಷನ್. ಹೌದು. ಪ್ರತಿದಿನ ಅಟ್ಲೀಸ್ಟ್ ಒಂದು ಸಣ್ಣ ಕೆಲ್ಸನಾದ್ರೂ ಏನೋ ಲಾಭ ಸಿಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲದೆ ಜಸ್ಟ್ ಒಂದು ಸೇವೆ, ಒಂದು ಆಫರಿಂಗ್ ಅನ್ನೋ ಫೀಲಿಂಗಿಂದ ಮಾಡೋದು. ಅದು ಮನೆಯವರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಫ್ರೆಂಡ್ಸ್ ಕಷ್ಟ ಕೇಳೋದಾಗಿರ್ಬೋದು, ಅಥವಾ ಒಬ್ಬ ಸ್ಟ್ರೇಂಜರ್ಗೆ ಒಂದು ಸ್ಮಾಲ್ ಹೆಲ್ಪ್ ಮಾಡೋದಾಗಿರ್ಬೋದು. ಈ ಆಟಿಟ್ಯೂಡ್ ನಮ್ಮ ಈಗೋ ಕಡಿಮೆ ಮಾಡುತ್ತೆ. ಫೈನಲಿ ನಮ್ಮ ವ್ಯಾಲ್ಯೂಸ್ ಅಲ್ಲಿ ಸ್ಟ್ರಾಂಗ್ ಆಗಿರೋದು. ಎಸ್, ನಮ್ಮ ಲೈಫಲ್ಲಿ ಯಾವುದು ಸರಿ, ಯಾವುದು ತಪ್ಪು, ನಮ್ಮ ಬೇಸಿಕ್ ಪ್ರಿನ್ಸಿಪಲ್ಸ್ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಳೋದು. ಟೆಂಪರರಿ ಎಮೋಷನ್ಸ್ ಅಥವಾ ಹೊರಗಿನ ಪ್ರೆಷರ್ ಮೇಲೆ ಡಿಸಿಷನ್ ತಗೊಳ್ಳೋ ಬದಲು ನಮ್ಮ ವ್ಯಾಲ್ಯೂಸ್ ಮತ್ತು ನಮ್ಮ ಕಾನ್ಷಿಯನ್ಸ್ ಪ್ರಕಾರ ನಡೆಯೋದು. ಇದು ಬಿರುಗಾಳಿಯಲ್ಲಿ ದಿಕ್ಸೂಚಿ ಇದ್ದ ಹಾಗೆ ಸ್ಟೆಬಿಲಿಟಿ ಕೊಡುತ್ತೆ. ಎಕ್ಸಲೆಂಟ್. ಇವೆಲ್ಲ ನಿಜಕ್ಕೂ ಪ್ರಾಕ್ಟಿಕಲ್ ಸಲಹೆಗಳು. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮನ್ನ ನಾವೇ ಸ್ವಲ್ಪ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೋಬೋದಲ್ಲ, ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಂಡು. ಖಂಡಿತವಾಗಿಯೂ. ಸೆಲ್ಫ್ ರಿಫ್ಲೆಕ್ಷನ್ ಇಲ್ಲದೆ ಗ್ರೋತ್ ಇಲ್ಲ. ಗೀತೆ ಕೇಳೋದು, ಓದೋದು ಒಂದು ಪಾರ್ಟ್ ಆದ್ರೆ ಅದನ್ನ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಜೊತೆ ಕಂಪೇರ್ ಮಾಡಿ ನಮ್ಮನ್ನ ನಾವೇ ಕ್ವೆಶ್ಚನ್ ಮಾಡ್ಕೊಳ್ಳೋದು ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್. ಯಾವ ತರಹದ ಪ್ರಶ್ನೆಗಳನ್ನ ನಾವು ಕೇಳ್ಕೋಬಹುದು? ಮೊದಲನೇದಾಗಿ, ನನ್ನ ಫೋಕಸ್ ಜಾಸ್ತಿ ನನ್ನ ಡ್ಯೂಟಿಯನ್ನ, ನನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡೋದ್ರ ಮೇಲಿದೆಯಾ ಅಥವಾ ಬರೀ ರಿಸಲ್ಟ್ಸ್ ಬಗ್ಗೆನೇ ಇದೆಯಾ ಅಂತ ನಮ್ಮನ್ನ ನಾವೇ ಪ್ರಾಮಾಣಿಕವಾಗಿ ಕೇಳ್ಕೊಳ್ಳೋದು. ಓಕೆ. ಆಮೇಲೆ ಸಕ್ಸಸ್ ಬಂದಾಗ, ಫೇಲ್ಯೂರ್ ಬಂದಾಗ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ, ಇಮೋಷನಲ್ ಬ್ಯಾಲೆನ್ಸ್ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಾ ಅಥವಾ ಈಸಿಯಾಗಿ ಕ್ಯಾರಿಡ್ ಅವೇ ಆಗ್ತೀನಾ? ಇದು ಮುಖ್ಯವಾದ ಪ್ರಶ್ನೆ. ಹಾಗೆಯೇ ಯಾವ ಎಮೋಷನ್ಸ್, ಕೋಪನ, ಭಯನ ಅಥವಾ ಅತಿಯಾದ ಆಸೆನ ನನ್ನ ಕ್ಲಿಯರ್ ಆಗಿ ಯೋಚಿಸೋ, ಡಿಸಿಷನ್ ತಗೊಳ್ಳೋ ಕೆಪಾಸಿಟಿಯನ್ನ ಜಾಸ್ತಿ ಡಿಸ್ಟರ್ಬ್ ಮಾಡ್ತವೆ, ಇದನ್ನ ಗುರುತಿಸೋ ಪ್ರಯತ್ನ ಮಾಡೋದು. ಈ ಸೆಲ್ಫ್ ಕಂಟ್ರೋಲ್ನ, ಡಿಸಿಪ್ಲಿನ್ನ, ಸಣ್ಣ ಸಣ್ಣ ಸ್ಟೆಪ್ಸ್ನ ನಾನು ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡ್ತಿದ್ದೀನಾ ಅಥವಾ ಬರೀ ಅನ್ಕೊಂಡು ಸುಮ್ಮನಾಗ್ತಿದ್ದೀನಾ ಅಂತ ಆನೆಸ್ಟ್ ಆಗಿ ನೋಡ್ಕೊಳ್ಳೋದು. ಕರೆಕ್ಟ್.
ಕೊನೆಯದಾಗಿ ಒಂದು ಸಿಂಪಲ್ ಕ್ವೆಶ್ಚನ್. ಇವತ್ತು ನಾನು ಮಾಡೋ ಒಂದಾದ್ರೂ ಕೆಲಸವನ್ನ ಏನಾದ್ರೂ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ದೆ ಜಸ್ಟ್ ಒಂದು ಕರ್ತವ್ಯ, ಒಂದು ಸೇವೆ, ಒಂದು ಆಫರಿಂಗ್ ಅಂತ ಮಾಡಕ್ ಸಾಧ್ಯನಾ? ಇದು ನಮ್ಮ ಮೋಟಿವೇಶನ್ಸ್ ಬಗ್ಗೆ ಯೋಚನೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ವಂಡರ್ಫುಲ್. ಈ ಪ್ರಶ್ನೆಗಳು ಖಂಡಿತ ನಮ್ಮನ್ನ ನಾವು ಬೆಟರ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ಗೀತೆಯ ಪ್ರಿನ್ಸಿಪಲ್ಸ್ ನಮ್ಮ ಲೈಫಲ್ಲಿ ಎಷ್ಟು ಮಟ್ಟಿಗಿದೆ ಅಂತ ನೋಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತವೆ. ಖಂಡಿತವಾಗಿಯೂ. ಗೀತೆ ಬರೀ ಒಂದು ಬುಕ್ ಅಲ್ಲ, ಅದೊಂದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಟೂಲ್. ನಿಜಕ್ಕೂ ತುಂಬಾನೇ ಆಳವಾದ ಆದ್ರೆ ಅಷ್ಟೇ ಸ್ಪಷ್ಟವಾದ ಚರ್ಚೆ ಇದು. 2ನೇ ಅಧ್ಯಾಯದ ಇಷ್ಟು ಕಾಂಪ್ಲೆಕ್ಸ್ ವಿಷಯಗಳನ್ನ ಇಷ್ಟು ಸಿಂಪಲ್ ಆಗಿ ನಮ್ಮೆಲ್ಲರ ಲೈಫ್ಗೆ ಕನೆಕ್ಟ್ ಆಗೋ ಹಾಗೆ ಹೇಳಿದ್ದೀರಿ. ಧನ್ಯವಾದಗಳು. ಸಮ್ಮರಿಗಳದಾದ್ರೆ ಲೈಫಲ್ಲಿ ಕನ್ಫ್ಯೂಷನ್, ಕಷ್ಟಗಳು ಬರುತ್ತೆ, ಸಹಜ. ಆದರೆ ಅದರಿಂದ ಹೊರಗೆ ಬಂದು ಧೈರ್ಯವಾಗಿ ಕ್ಲಾರಿಟಿಯಿಂದ ಮುಂದೆ ಹೋಗಕ್ಕೆ ದಾರಿ ಇದೆ. ಅದೇ ರಿಸಲ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ನಮ್ಮ ಡ್ಯೂಟಿ ಮಾಡೋದು, ಸುಖ ದುಃಖದಲ್ಲಿ ಬ್ಯಾಲೆನ್ಸ್ಡ್ ಆಗಿರೋದು ಮತ್ತೆ ನಮ್ಮ ನಿಜ ಸ್ವರೂಪದ ಅರಿವಿಟ್ಕೊಳ್ಳೋದು. ಎಕ್ಸಾಕ್ಟ್ಲಿ. ನಮ್ಮ ಡ್ಯೂಟಿಯೇ ನಮ್ಗೆ ಗೈಡ್ ಆಗ್ಲಿ, ರಿಸಲ್ಟ್ ಮೇಲಿನ ಅಟ್ಯಾಚ್ಮೆಂಟ್ ಇಲ್ದೆ ಕೆಲಸ ಮಾಡೋದೇ ಒಂದು ಪೀಸ್ಫುಲ್, ಪರ್ಪಸ್ಫುಲ್ ಲೈಫ್ಗೆ ಫೌಂಡೇಶನ್ ಆಗ್ಲಿ. ಕೊನೆಯದಾಗಿ ಇವತ್ತಿನ ಚರ್ಚೆಯಿಂದ ನಮ್ಗೊಂದು ಯೋಚನೆ. ಕೃಷ್ಣ ಹೇಳಿದ್ನಲ್ಲ, ಸಮುದ್ರಕ್ಕೆ ಎಷ್ಟು ನದಿಗಳು ಬಂದು ಸೇರಿದ್ರೂ ಅದು ಶಾಂತವಾಗಿರುತ್ತೆ ಅಂತ. ಹಾಗೆಯೇ ನಮ್ಮ ಲೈಫ್ಗೆ ಸುಖ ದುಃಖ, ಸಕ್ಸಸ್ ಫೇಲ್ಯೂರ್ ಅನ್ನೋ ನದಿಗಳು ಬರ್ತಾನೆ ಇರುತ್ತೆ. ನಾವು ಕೂಡ ಆ ಸಮುದ್ರದ ತರಹ ಜ್ಞಾನದಿಂದ, ಸಮಚಿತ್ತತೆಯಿಂದ ಈ ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ಮಧ್ಯನೂ ನಮ್ಮ ಒಳಗಿನ ಶಾಂತಿ, ಸ್ಟೆಬಿಲಿಟಿಯನ್ನ ಕಾಪಾಡ್ಕೊಳ್ಳೋದ್ ಸಾಧ್ಯನಾ? ಸ್ವಲ್ಪ ಇದ್ರ ಬಗ್ಗೆ ಯೋಚಿಸೋಣ. ಚೆನ್ನಾಗಿ ಹೇಳಿದ್ರಿ. ಈ ಡಿಸ್ಕಷನ್ ಕೇಳಿದ ಎಲ್ರಿಗೂ ನಮ್ಮ ಧನ್ಯವಾದಗಳು. ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸೀರೀಸ್ ಮುಂದಿನ ಅಧ್ಯಾಯದ ಅನಾಲಿಸಿಸ್ ಜೊತೆ ಕಂಟಿನ್ಯೂ ಆಗುತ್ತೆ. ಖಂಡಿತ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ. ನಿಮ್ಗೆ ಈ ಮಾತುಕತೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೌದು, ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.